ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಸಂಜೆ ಮೈಸೂರಿನಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೊಗಾದಿ ರಸ್ತೆಯ ಕಣಿಯನ ಹುಂಡಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅವರ ಅಸಂಖ್ಯಾತ ಅಭಿಮಾನಿಗಳು. ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನ ನಡೆಯಲಿದೆ. ಎಸ್ಪಿ, ಎಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂತ್ಯಕ್ರಿಯೆಗೆ ಜಾಗ ಗುರುತು ಮಾಡಿರೋ ಎಸ್ ಜಾನಕಿ ಆಪ್ತರು. ಸಂಜೆ ಮೈಸೂರಿನಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ರೆಡಿ ಇದೆ, ಅಲ್ಲೇ ಟ್ರ್ಯಾಕ್ಟರ್ ಕಳ್ತಾ ಇದೆ. ಈಗ ಗೊತ್ತಾಗಿ ಬಂದು ಎಚ್ಡಿ ಕೋಟೆ ತಾಲೂಕಿನ ಕಣಿಯನ ಹುಂಡಿ ತೋಟದಲ್ಲಿ ಅಂತ್ಯಕ್ರಿಯೆ. ಕಳೆದ 4 ವರ್ಷಗಳ ಹಿಂದೆ ಜಮೀನು ಖರೀದಿ ಮಾಡಿದ್ರು ನವೀನ್. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ತೋಟದಲ್ಲಿ ಜಾನಕಿ ಇರ್ತಾ ಇದ್ರಂತೆ. ಕಣಿಯನ ಹುಂಡಿ ರಾಜಣ್ಣ ಅವರ ಬಳಿ ಜಮೀನು ಖರೀದಿ ಮಾಡಿದ್ರು ನವೀನ್. ಜಾಗ ವಿಡಿಯೋ ಕಾಲ್ ಮಾಡಿ ತೋರಿಸಿ ಖರೀದಿ ಮಾಡಿದ್ರಂತೆ. ಈ ತೋಟದಲ್ಲಿ ಅಂತಿಮ ಸಂಸ್ಕಾರ ಮಾಡಿ ಅಂತ ನವೀನ್ ಬಳಿ ಜಾನಕಮ್ಮ ಹೇಳಿದ್ರಂತೆ. ಎಸ್ ಜಾನಕಿ ಆಸೆ ಅಂತ ಇದೇ ತೋಟದಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆ ನಡೀತಾ ಇದೆ. ಜೊತೆಗೆ ಜಾಗವನ್ನು ಕೂಡ ಗುರುತಿಸಿದ್ದಾರೆ ನೋಡಿ. ಗಾನಕೋಗಿಲೆ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಇದೀಗ ಸಿದ್ಧತೆ ನಡೀತಾ ಇದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನ ಹುಂಡಿಯ ಸಮೀಪ ಇರತಕ್ಕಂಥ ಸರ್ವೆ ನಂಬರ್ 154ರಲ್ಲಿ ಜಾನಕಿ ಅವರ ಅತ್ಯಾಪ್ತರು ಕೂಡ ಆಗಿರ್ತಕ್ಕಂಥ ನವೀನ್ ರವರು ಕಳೆದ 3-4 ವರ್ಷಗಳ ಹಿಂದಷ್ಟೇ ಸುಮಾರು 2 ಎಕರೆ ಜಾಗವನ್ನು ಖರೀದಿ ಮಾಡಿದ್ರು. ಫಾರ್ಮ್ ಹೌಸನ್ನು ಮಾಡುವಂಥ ಕನಸನ್ನು ಕಂಡಿದ್ರು. ಈ ಜಾಗಕ್ಕೆ ಕಳೆದ 4 ತಿಂಗಳ ಹಿಂದಷ್ಟೇ ಎಸ್ ಜಾನಕಿ ಅಮ್ಮ ಅವರು ಕೂಡ ಭೇಟಿ ನೀಡಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಇದೇ ಜಾಗದಲ್ಲಿ ಬಂದು ತಮ್ಮ ವಿರಾಮವನ್ನು ಕಳೀತಾ ಇದ್ರು. ಜೊತೆಗೆ ಈ ಜಾಗವನ್ನು ಖರೀದಿ ಮಾಡಬೇಕಾಗಿದ್ರು ಕೂಡ ನವೀನ್ ರವರು ಜಾನಕಿ ಅಮ್ಮ ಅವರ ಬಳಿ ಮಾತನಾಡಿ ಅವರ ಏನು ಈ ಒಂದು ಒಪ್ಪಿಗೆಯನ್ನು ತೆಗೆದುಕೊಂಡು ಇಲ್ಲಿ ಆ ಒಂದು ಜಾಗದಲ್ಲಿ ವಿಡಿಯೋ ಕಾಲ್ ಮೂಲಕ ಒಂದು ಜಾಗವನ್ನು ತೋರಿಸಿ ಈ ಒಂದು ಜಾಗವನ್ನು ಖರೀದಿಯನ್ನು ಮಾಡಿರುವಂಥದ್ದು. ನವೀನ್ ಮತ್ತು ಪವನ್ ಅನ್ನುವಂತಹ ಅವರ ಹೆಸರಿನಲ್ಲಿ ಈ ಒಂದು ಜಾಗ ಕೂಡ ರಿಜಿಸ್ಟ್ರೇಷನ್ ಆಗಿದೆ. 2 ಎಕರೆ ಜಾಗದ ವಿಸ್ತಾರ ಜಾಗದಲ್ಲಿ ಮಾವಿನ ತೋಪು ಕೂಡ ಇದೆ. ಹೀಗಾಗಿ ಮಾವಿನ ಮರಗಳು ಇರುವ ಕಾರಣಕ್ಕಾಗಿ ಇಲ್ಲಿ ತೋಟವನ್ನು ಮಾಡೋದಕ್ಕೆ ಡಿಲೇ ಆಗ್ತಾ ಇತ್ತು ಅಂತೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ಎಸ್ ಜಾನಕಿ ಅಮ್ಮ ಅವರು ಈ ಒಂದು ಜಾಗವನ್ನು ಬಹಳ ಇಷ್ಟಪಟ್ಟಿದ್ರು. ಇದು ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನ ಹುಂಡಿಯ ಹೊರಭಾಗದಲ್ಲಿ ಸುಮಾರು ಸರ್ವೆ ನಂಬರ್ 154ರ 2 ಎಕರೆ ಜಾಗ. ಈ ಒಂದು ಜಾಗಕ್ಕೆ ಬಂದು ಹೋಗ್ತಾ ಇದ್ರು. ಸಾಕಷ್ಟು ಬಾರಿ ಈ ಒಂದು ಜಾಗಕ್ಕೆ ಭೇಟಿ ನೀಡಿ ಇಲ್ಲಿ ತಮ್ಮ ವಿರಾಮವನ್ನು ಕಳೀತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಇದೇ ಜಾಗದಲ್ಲಿ ಸುಮಾರು ಮಧ್ಯಾಹ್ನ 3 ಗಂಟೆಯ ನಂತರ ಜಾನಕಿ ಅಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ನಡೆದ ಬಳಿಕ ಅಂತ್ಯ ಸಂಸ್ಕಾರ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೀತದೆ. ಅವರ ಮೊಮ್ಮಗಳು ಅಪ್ಸರ ಅವರಿಂದ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳು ಕೂಡ ನೆರವೇರ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. 3-4 ವರ್ಷಗಳ ಹಿಂದೆ ಈ ಒಂದು ಫಾರ್ಮ್ ಹೌಸನ್ನು ಖರೀದಿ ಮಾಡಿ ಇಲ್ಲಿಯೇ ನನ್ನ ಅಂತಿಮ ಸಂಸ್ಕಾರ ವಿಧಿವಿಧಾನ ನೆರವೇರಿಸಬೇಕು ಅಂತೇಳಿ ಜಾನಕಿ ಅವರು ಅಮ್ಮ ಅವರು ಮಾತನಾಡಿದ್ರಂತೆ. ಅದರಂತೆ ಅವರ ಆಸೆಯಂತೆ ಇಲ್ಲಿ ನೆರವೇರ್ತಾ ಇದೆ. ಜೊತೆಗೆ ಅವರ ದತ್ತು ಪುತ್ರ ಅನ್ನುವ ರೀತಿಯಲ್ಲಿ ಇರುವಂತಹ ನವೀನ್ ರವರ ಫಾರ್ಮ್ ಹೌಸ್ಗೆ ಬಂದು ಹೋಗ್ತಾ ಇದ್ರು. ತಮ್ಮ ಕಡೆಯ ದಿನಗಳನ್ನು ಇಲ್ಲಿಯೇ ಕಳೆದಿದ್ರು. ಜೊತೆಗೆ ತುಂಬ ಮೆಮೊರೀಸ್ ಇದೆ. ಸ್ವರಲೋಕದಲ್ಲಿ ಜಾನಕಮ್ಮ ಅಂತ ಕರೆದ್ರೆ ಆಧುನಿಕತೆಯ ಈಗಿನ ಹೀರೋಗಳಿಗೆ
ಅವರ ನೆನೆದು ಇದೀಗ ಅವರ ಸ್ನೇಹಿತ ಪರಮೇಶ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿರ್ತಕ್ಕಂಥ ಈ 2 ಎಕರೆ ಜಾಗದಲ್ಲಿ ಆ ಒಂದು ಫಾರ್ಮ್ ಹೌಸನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರ ವಿರಾಮವನ್ನು ಕಳಿಬೇಕು, ಜೊತೆಗೆ ಸ್ವಂತ ಮನೆಯನ್ನು ಕೂಡ ಮಾಡಬೇಕು ಅನ್ನೋ ಒಂದು ಬಯಕೆಯನ್ನು ಹೊತ್ತಿದ್ದಂತಹ ಜಾನಕಿಯವರ ಕನಸು ಇದೀಗ ಕನಸಾಗಿಯೇ ಉಳ್ಕೊಂಡಿದೆ. ಆದರೆ ಅವರ ಅಭಿಲಾಷೆಯಂತೆ ಅವರ ಏನು ಜಾಗ ಏನಿದೆ, ನವೀನ್ ರವರ ಜಾಗದಲ್ಲಿಯೇ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು, ಅಂತಿಮ ಸಂಸ್ಕಾರ ಕೂಡ ಇಲ್ಲಿಯೇ ನೆರವೇರಲಿರುವಂಥದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು.